ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಕಾವೇರಿ ನಮ್ಮದು ಕಾವೇರಿ ನಮ್ಮದು ಮೇಕೆದಾಟು ನಮ್ಮದು ಮೇಕೆದಾಟು ನಮ್ಮದು ಕನ್ನಡ ವಿರೋಧಿ ತಮಿಳುನಾಡು ಮುಖ್ಯಮಂತ್ರಿಗೆ ಮೇಕೆದಾಟು ನಮ್ಮದು ಕಾವೇರಿ ನಮ್ಮದು ಬೇಕೇ ಬೇಕು ಕನ್ನಡ ವಿರೋಧಿ ವಿಜಯ್ಗೆ ಮುಖ್ಯಮಂತ್ರಿಗೆ ಮೇಕೆದಾಟು ಕಾವೇರಿ ಕಾವೇರಿ ಜಟಾಪಟಿ ನಡೀತದೆ. ಅದೇನಂತದ್ದು ಮೇಕೆದಾಟು ಯೋಜನೆಯನ್ನು ಮಾಡ್ಬೇಕಂದ್ರೆ ಕರ್ನಾಟಕ ಆಗ್ರಹ ಮಾಡಿದ್ರು. ಬಹಳಷ್ಟು ವರ್ಷಗಳಿಂದ ತಮಿಳುನಾಡು ಸರ್ಕಾರಕ್ಕೆ ವಿರೋಧ ಮಾಡ್ತಾ ಇದೆ. ಬಹುಶಃ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಬೆಂಗಳೂರು ಮತ್ತೆ ಮೈಸೂರಿನ ಬಹುತೇಕ ಜಾಗಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಆಗ್ಬೇಕಂತಂದ್ರೆ ಆ ಮೇಕೆದಾಟು ಯೋಜನೆ ಬಹಳ ಅಗತ್ಯವಾಗಿದೆ. ಹಾಗೇನೆ ಈಗಿನ ಮುಖ್ಯಮಂತ್ರಿ ಆದಂತಹ ವಿಜಯ್ ಅವರು ಅಧಿಕಾರ ಸ್ವೀಕಾರ ಮಾಡಿದ 2 ದಿನದಲ್ಲಿ ಈ ಮೇಕೆದಾಟು ಯೋಜನೆಯನ್ನು ಕೋರ್ಟಿನಲ್ಲಿ ಫೈಲ್ ಮಾಡ್ಲಿಕ್ಕೆ ಒಂದು ಲೀಗಲ್ ಪ್ಲಾನ್ ಅನ್ನು ಹೇಳ್ತಾರೆ, ಅದನ್ನು ಒಂದು ರೆಡಿ ಮಾಡಿದ್ದಾರೆ. ನಿಜವಾಗ್ಲೂ ಅವರಿಗೆ ಕರ್ನಾಟಕದ ಬಗ್ಗೆ ಕಾಳಜಿ ಇದ್ರೆ ಅಷ್ಟು ತರಾತುರಿಯಲ್ಲಿ ಅದನ್ನು ಮಾಡುವಂತ ಅಗತ್ಯ ಇರಲಿಲ್ಲ. ಹಾಗಾಗಿ ನಾವು ಇವತ್ತು ಅದನ್ನು ವಿರೋಧಿಸಿ ಕುಲ್ಲೂರಿಗೆ ಆಗಮಿಸ್ತಿರುವಂತಹ ಮುಖ್ಯಮಂತ್ರಿ ವಿಜಯ್ ಅವರಿಗೆ ಕಪ್ಪು ಬಾಟ ತೋರಿಸ್ಲಿಕ್ಕೆ ಇಲ್ಲಿ ನಿರ್ದಿದ್ದೇವೆ. ಹಾಗೇನೆ ಇವತ್ತು ಈ ಮೂಲಕ ನಾನು ತಮಿಳುನಾಡು ಸರ್ಕಾರಕ್ಕೆ ಒಂದು ಆಗ್ರಹ ಮಾಡುವುದು ಏನಂತಂದ್ರೆ, ದಯವಿಟ್ಟು ಕರ್ನಾಟಕದ ಬಗ್ಗೆ ಒಂದು ಇಷ್ಟು ವಿರೋಧ ಬೇಡ. ಕನ್ನಡಿಗರ ನಿಮ್ಮ ತಮಿಳುನಾಡಿಗರು ನಮ್ಮಲ್ಲಿದ್ದಾರೆ. ನಾವೇನು ಅವರಿಗೆ ಬದುಕಲಿಕ್ಕಾಗ್ಲಿ ಕೆಲಸ ಮಾಡ್ಲಿಕ್ಕಾಗ್ಲಿ ಯಾವ್ದಕ್ಕೆ ನಾವು ಅಡ್ಡಿ ಮಾಡ್ತಾ ಇಲ್ಲ. ಹಾಗೆ ನಮ್ಮ ಕೆಲಸ ಮಾಡೋ ನಮ್ಮ ಕನ್ನಡಿಗರು ನಿಮ್ಮಲ್ಲಿದ್ದಾರೆ. ನಾವೆಲ್ಲರೂ ಸೌಹಾರ್ದದಿಂದಿರುವ ಈ ಮೇಕೆದಾಟು ಯೋಜನೆಯಿಂದಾಗಿ ನಮ್ಮ ನಡುವೆ ಇರುವಂತಹ ವೈಮನಸ್ಸು ಈಗಿನ ಮುಖ್ಯಮಂತ್ರಿ ಆಗಿರುವಂತಹ ವಿಜಯ್ ಅವರಿಂದ ಒಂದು ಪರಿಹಾರ ಆಗ್ಲಿ ಅಂತ ಬೇಡ್ಕೊಳ್ತಾ, ದಯವಿಟ್ಟು ಮೇಕೆದಾಟು ಯೋಜನೆಯನ್ನು ವಿರೋಧ ವ್ಯಕ್ತಪಡಿಸದೆ ಆದಷ್ಟು ಶೀಘ್ರವಾಗಿ ನೀವು ಅದಕ್ಕೆ ಸಮ್ಮತಿ ವ್ಯಕ್ತಪಡಿಸಬೇಕಂದ್ರೆ ಈ ಮೂಲಕ ಕೇಳ್ಕೊಳ್ತಿದ್ದೇವೆ. ಇದರ ನೇತೃತ್ವದಲ್ಲಿ ಇವತ್ತು ಉಡುಪಿ ಜಿಲ್ಲೆಗೆ ಆಗಮಿಸಿರ್ತಕ್ಕಂಥ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರನ್ನ ಕಪ್ಪು ಬಾವುಟ ಮುಖೇನ ಪ್ರದರ್ಶಿಸುವುದರ ಮುಖೇನ ನಮ್ಮ ವಿರೋಧವನ್ನ ವ್ಯಕ್ತಪಡಿಸುವ ಸಲುವಾಗಿ ನಾವಿಲ್ಲಿ ಸೇರಿದ್ದೇವೆ. ಕರ್ನಾಟಕ ರಾಜ್ಯ ಮತ್ತು ತಮಿಳುನಾಡಿನ ಒಂದು ಯೋಜನೆ ಏನಿದೆ ನೀವೆಲ್ಲ ಗಮನಿಸಿರಬಹುದು. ಮೇಕೆದಾಟು ಯೋಜನೆ ಕನಕಪುರ ತಾಲೂಕಿನಲ್ಲಿ ಇರತಕ್ಕಂಥ ಮೇಕೆದಾಟು ಕಾವೇರಿ ನದಿ ಹಾಗೂ ಕಾವೇರಿಯ ಉಪನದಿಯ ಭಾಗದಲ್ಲಿ ಮೇಕೆದಾಟಿನಿಂದ 2 ಕಿಲೋಮೀಟರ್ ದೂರದ ವ್ಯಾಪ್ತಿಯಲ್ಲಿ ರಾಜ್ಯ ಸರ್ಕಾರ ನಿರ್ದೇಶಿಸಿರ್ತಕ್ಕಂತಹ ಜಾಗದಲ್ಲಿ ಮೇಕೆದಾಟು ಯೋಜನೆಯನ್ನು ಆರಂಭಿಸಲು ರಾಜ್ಯ ಸರ್ಕಾರ ಯೋಚನೆಯನ್ನ ಮಾಡಿತ್ತು. ಈ ದಿಸೆಯಲ್ಲಿ ಈಗಾಗಲೇ ಕರ್ನಾಟಕ ಸರ್ಕಾರ ಆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮವನ್ನ ಇಂದು ತಮಿಳುನಾಡಿನ ಮುಖ್ಯಮಂತ್ರಿಗಳು ಅದನ್ನ ವಿರೋಧಿಸ್ತಾ ಇದ್ದಾರೆ. ಈ ಕೇವಲ ವಿಜಯನ್ ಮಾತ್ರ ಅಲ್ಲ, ಈ ಹಿಂದೆ ಬಂದಂತ ತಮಿಳುನಾಡಿನ ಎಲ್ಲ ಮುಖ್ಯಮಂತ್ರಿಗಳು ಸಹ ಇದನ್ನ ವಿರೋಧಿಸ್ತಾನೆ ಬಂದಿದ್ದಾರೆ. ಆದ್ರೆ ಈ ಬಾರಿ ರಾಜ್ಯ ಸರ್ಕಾರವನ್ನ ವಿನಂತಿ ಮಾಡಿಕೊಳ್ತಾ ಇದ್ದೇವೆ, ತಕ್ಷಣ ಮೇಕೆದಾಟು ಯೋಜನೆ ಜಾರಿಯಾಗಬೇಕು. ಬೆಂಗಳೂರು ಮತ್ತು ಆ ಭಾಗದ ರೈತರಿಗೆ ಕುಡಿಯುವ ಮತ್ತು ಬೆಳೆಯ ನೀರಿನ ಹಾಗೂ ವಿದ್ಯುತ್ ಸೌಲಭ್ಯದ ಏನು ಯೋಜನೆಗಳಿದೆ ಆದಷ್ಟು ಬೇಗ ಜಾರಿಯಾಗಬೇಕನ್ನೋ ದಿಸೆಯಲ್ಲಿ ನಾವು ಇವತ್ತು ಎಚ್ಚರಿಕೆ ಸಂದೇಶವನ್ನ ಮಾನ್ಯ ವಿಜಯ್ ಅವರಿಗೆ ಕೊಡ್ತೇವೆ. ಕಾವೇರಿ ಹಾಗೂ ಮೇಕೆದಾಟು ವಿಚಾರದಲ್ಲಿ ನಿರಂತರವಾಗಿ ಕರ್ನಾಟಕಕ್ಕೆ ಕಾಲು ಕರೆದು ಖ್ಯಾತಿಗೆ ಬರತಕ್ಕಂಥ ತಮಿಳುನಾಡು ವಿಜಯ್ ಅವರ ನೇತೃತ್ವದಲ್ಲಿ ಈಗಲಾದರೂ ಎಚ್ಚೆತ್ತುಕೊಳ್ಬೇಕು. ಹಾಗೆ ಕರ್ನಾಟಕದ ಜೊತೆ ಕೈ ಜೋಡಿಸಿ ಈ ಯೋಜನೆಯನ್ನ ತಕ್ಷಣ ಜಾರಿಗೊಳಿಸಬೇಕಂತ ಹೇಳಿ ಉಡುಪಿ ಜಿಲ್ಲೆ ಕರ್ನಾಟಕ ರಕ್ಷಣಾ ವೇದಿಕೆ ಮಾನ್ಯ ಪ್ರವೀಣ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಇವತ್ತು ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ಈಗ ಸಾಂಕೇತಿಕವಾಗಿ ಕಪ್ಪು ಬಾವುಟ ತೋರುವುದರ ಮುಖೇನ ಮುಖ್ಯಮಂತ್ರಿಗಳಿಗೆ ಪ್ರದರ್ಶನವನ್ನ ಮಾಡ್ತೇವೆ. ತದನಂತರ ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
ನಮ್ಮದು 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 Hey!